ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನಾಥಾಶ್ರಮದ ಹೆಸರಲ್ಲಿ ಅಕ್ರಮವಾಗಿ ದಂಧೆ ಮಾಡಲಾಗ್ತಾ ಇತ್ತಂತೆ. ಒಬ್ಬ ಮಹಿಳೆ ಅನಾಥಾಶ್ರಮದ ಹೆಸರಲ್ಲಿ ಪಾಪ ವೃದ್ಧರನ್ನ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡು ಬಂದು ಕೂಡ್ ಹಾಕಿದ್ರಂತೆ ಒಂದು ರೂಮಲ್ಲಿ. ಆದ್ರೆ ಯಾರೋ ದೂರು ಕೊಡ್ತಾರೆ, ಆ ದೂರಿನ ಅನ್ವಯ ಹೋಗಿ ರೇಡ್ ಮಾಡಿದಾಗ ಅಲ್ಲಿರುವಂತಹ ಅಕ್ರಮ ದಂಧೆ ಬೆಳಕಿಗೆ ಬಂದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತೋಟದಲ್ಲೇ ಅನಾಥಾಶ್ರಮ ನಡೆದಿದ್ದೆಲ್ಲವೂ ಕೂಡ ಅಕ್ರಮ. ತೋಟದಲ್ಲಿ ಅನಾಥಾಶ್ರಮ ನಡೆದಿದ್ದೆಲ್ಲವೂ ಕೂಡ ಅಕ್ರಮವಂತೆ. ಕತ್ತಲೆ ಕೋಣೆ, ಅಲ್ಲೇ ಬಚ್ಚಲು ಮನೆ, ಕೂಡ್ ಹಾಕಿ ಕಿರುಕುಳ ಕೊಡ್ತಿದ್ರಂತೆ ವೃದ್ಧರಿಗೆ. ಚೆನ್ನಾಗಿದ್ದವರನ್ನೂ ಎಳೆದೊಯ್ದು ಮನ ಬಂತೆ ಬಡಿತಿದ್ರಂತೆ ಪಾಪಿಗಳು. ಸಮಾಜ ಸೇವೆ ಹೆಸರಲ್ಲಿ ಅಕ್ರಮವಾಗಿ ಅನಾಥಾಶ್ರಮವನ್ನ ಗೀತಾ ನಡೆಸ್ತಾ ಇದ್ರು. ತುಮಕೂರು ಜಿಲ್ಲೆ ಶಿರಾದ ಗಾಣದ ಹುಣಸೆ ಗ್ರಾಮದ ತೋಟದಲ್ಲಿ ಅನಾಥಾಶ್ರಮವನ್ನ ತೆರೆಯಲಾಗುತ್ತೆ. ಅನಾಥಾಶ್ರಮದ ಹೆಸರಲ್ಲಿ ಮಹಿಳೆ ಪುರುಷರನ್ನ ಕೂಡ ಹಾಕ್ತಾ ಇದ್ರಂತೆ ಕಿರಾತಕರು. ನಮ್ಮನ್ನ ಮನೆ ಕಳಿಸಿ ಅಂದ್ರೂ ಕೂಡ ಬಾಸುಂಡೆ ಬರೋಂಗೆ ಒದೆ ಬೀಳ್ತಾ ಇತ್ತಂತೆ. ಈ ಅಕ್ರಮ ಅನಾಥಾಶ್ರಮಕ್ಕೆ ಸಾರ್ವಜನಿಕರಿಗೆ ಪ್ರವೇಶನೇ ಇರಲಿಲ್ಲ. ಯಾಕಂದ್ರೆ ಅಕ್ರಮ ಬೆಳಕಿಗೆ ಬರುತ್ತಲ್ಲ. ಸಾಧನಾ ಮಹಿಳಾ ಸಂಘದ ದೂರಿನ ಮೇರೆಗೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು. ತೋಟದಲ್ಲೇ ಅನಾಥಾಶ್ರಮ ತೆರೆದಿದ್ದು ಅಲ್ಲೆಲ್ಲವೂ ಕೂಡ ಅಕ್ರಮ ಚಟುವಟಿಕೆಗಳು. ಪ್ರಮುಖವಾಗಿ ಕತ್ತಲೆ ಕೋಣೆ, ಬಚ್ಚಲು ಮನೆ, ಕೂಡ್ ಹಾಕಿ ಕಿರುಕುಳ ಕೊಡೋದು, ಮನೆಗೆ ಹೋಗ್ತೀವಿ ನಮ್ ತಪ್ಪಿಲ್ಲ ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ಬಾಸುಂಡೆ ಬರೋಂಗೆ ಓದಿತಾ ಇದ್ದಿದ್ದು. ಯಾರಾದ್ರೂ ಸಾರ್ವಜನಿಕರು ಯಾರನ್ನಾದ್ರೂ ಭೇಟಿ ಮಾಡ್ಬೇಕು ಅಂದ್ರೆ ಅವಕಾಶನೇ ಇರ್ಲಿಲ್ಲ, ಪ್ರವೇಶ ಇರ್ಲಿಲ್ವಂತೆ. ಯಾಕಂದ್ರೆ ಇರುವ ವಿಚಾರಗಳೆಲ್ಲ ಬೆಳಕಿಗೆ ಬರುತ್ತೆ ಅನ್ನೋ ಕಾರಣಕ್ಕಂತವ್ರಿಗೆಲ್ಲ ಪ್ರವೇಶನೇ ಕೊಡ್ತಾ ಇರ್ಲಿಲ್ವಂತೆ ಸಿಬ್ಬಂದಿ. ಅನಾಥಾಶ್ರಮ ಅಂತ ಅಂದ್ರೆ ಖಂಡಿತ ಎಲ್ಲೆಲ್ಲಿಂದಲೋ ಫಂಡ್ ಬರುತ್ತೆ. ಆ ಫಂಡ್ಗೋಸ್ಕರ ಈ ರೀತಿ ಸುಖ ಸುಮ್ಮನೆ ಅನಾಥಾಶ್ರಮದ ಹೆಸರಲ್ಲಿ ಗೀತಾ ಅವರು ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಚಿತ ಮಾಹಿತಿ ಆಧರಿಸಿ ಅಧಿಕಾರಿಗಳು ದಾಳಿ ಮಾಡಿದಾಗ ಪಾಪ ವೃದ್ಧರೆಲ್ಲ ನೋಡಿ ಕಾಲು ಹಿಡ್ಕೊಂಡ್ ಬೇಡ್ಕೊಡ್ತಾರೆ, ದಯವಿಟ್ಟು ಬಿಟ್ಬಿಡಿ ಮೇಡಮ್, ತಪ್ಪು ಮಾಡಿಲ್ಲ, ನಮ್ಮನ್ನ ಮನೆ ಕಳಿಸಿ ಅಂತೆಲ್ಲ ಕೇಳ್ಕೊಳ್ತಾರೆ. ಈ ಅನಾಥಾಶ್ರಮದಲ್ಲಿ ಇದ್ದ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಥೆ. ಕಣ್ಣೀರ್ ಬರುತ್ತೆ ಕೇಳಿದ್ರೆ. ಬಸ್ ಸ್ಟ್ಯಾಂಡ್, ಆಸ್ಪತ್ರೆ ಬಳಿ ಮುಗ್ಧರಂತೆ ಕಾಣ್ತಿದ್ದವರೇ ಇವರ ಟಾರ್ಗೆಟ್ ಅಂತೆ. ತಂಗಿ ಹೆರಿಗೆಗಂತ ಆಸ್ಪತ್ರೆಗೆ ಬಂದ ಮಹಿಳೆಯನ್ನ ಕರೆದಂತೂ ಪಾಪಿಗಳು ಕೂಡ ಹಾಕಿದ್ದಾರೆ. ಬಸ್ ಸ್ಟ್ಯಾಂಡ್, ರೈಲು ನಿಲ್ದಾಣದಲ್ಲಿ ಇದ್ದವರನ್ನ ಕರೆತಂದು ಇಲ್ಲಿ ಇಟ್ಕೊಳ್ತಾ ಇದ್ರಂತೆ ಕೀಚಕರು. ತೋಟದಲ್ಲಿ ಅಕ್ರಮವಾಗಿ ನಡೀತಾ ಇದ್ದ ಅನಾಥಾಶ್ರಮದ ಮೇಲೆ ಈಗ ದಾಳಿ ಹಾಕಿದೆ. ಅನಾಥಾಶ್ರಮದ ಮೃತಪಟ್ಟಿದ್ದ ವ್ಯಕ್ತಿಯ ಮೃತದೇಹವನ್ನ ಬೇರೆಡೆಗೆ ಸಾಗಿಸಿರುವ ಆರೋಪ ಕೂಡ ಇದೆಯಂತೆ. ಪೊಲೀಸರ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅನಾಥಾಶ್ರಮದಲ್ಲಿ ಕೂಡ ಹಾಕಿದ 64 ಮಹಿಳೆಯರು, ಪುರುಷರನ್ನ ಸದ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಮನೆ ಕಳಿಸಿ ಅಂತ ಪಾಪ ಅಲ್ಲಿ ಗೋಗರಿತಿದ್ದಾರಂತೆ ತಾಯಿ, ಬಟ್ ಕಳಿಸಿಲ್ಲ. ಗಂಡ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಇಲ್ಲಿಂದ ಕಳಿಸಿ ಅಂತ ಕಣ್ಣೀರ್ ಹಾಕಿದ್ರು ಕೂಡ ಕಳಿಸಿಲ್ಲ. ನಿಂತಿದ್ದವರನ್ನ ಕರ್ಕೊಂಡು ಬಂದಿದ್ದಾರೆ, ನಂದೇನು ತಪ್ಪಿಲ್ಲ, ನಾನೇನು ಕೇಳ್ಕೊಂಡಿಲ್ಲ, ಆದ್ರೂ ನಾನು ಕರ್ಕೊಂಡು ಬಂದು ಇಲ್ಲಿ ಹಿಂಸೆ ಕೊಡ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಕೂಡ ಕಣ್ಣೀರ್ ಹಾಕ್ತಾರೆ. ಕೆಲವರನ್ನ ಬೇರೆ ಅನಾಥಾಶ್ರಮಕ್ಕೆ ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಇನ್ನು ಕೆಲವರನ್ನ ಅವರ ಕುಟುಂಬಸ್ಥರು ಯಾರು ಅನ್ನೋದನ್ನ ಪತ್ತೆ ಮಾಡಿ ಅವ್ರ ಜೊತೆಗೆ ಕಳಿಸಿಕೊಡೋ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಪಾಪ ಕೂಡ್ ಹಾಕಿ ಚಿತ್ರ ಹಿಂಸೆ ಅನುಭವಿಸಿದವರು ಕಣ್ಣೀರ್ ಹಾಕ್ತಾ ಬೇಡ್ಕೊಳ್ತಾ ಇರುವಂತ ಪರಿ. ಕರ್ಕೊಂಡು ಹೋಗ್ತೀವಿ, ಎದ್ದೇಳಿ. ಅಲ್ಲ, ಕರ್ಕೊಂಡು ಹೋಗ್ತೀವಮ್ಮ, ನಿಮಗೆ ರಕ್ಷಣೆ ಕೊಡಕ್ಕೆ ನಾವು ಬಂದಿರೋದು. ಕರ್ಕೊಂಡು ಹೋಗ್ತೀವಿ. ಇಲ್ಲ, ಕರ್ಕೊಂಡು ಹೋಗ್ತೀವಿ ಬಿಡಿ, ಕರ್ಕೊಂಡು ಹೋಗ್ತೀವಿ. ಆಯ್ತು, ನೀವು ತಪ್ಪು ಮಾಡಿಲ್ಲ, ಕರ್ಕೊಂಡು ಹೋಗ್ತೀವಿ ಬಿಡಿ. ತಪ್ಪು ಮಾಡಿಲ್ಲ, ಆಯ್ತಮ್ಮ, ಕರ್ಕೊಂಡು ಹೋಗ್ತೀವಿ. ಅಮ್ಮ, ನೀವೆಲ್ಲಿ ಅವರು ಕರ್ಕೊಂಡು ಅಮ್ಮ, ನೀವು ಎಲ್ಲಿಯವರಮ್ಮ? ನೀವು ಹಾಸ್ಪಿಟಲ್ ಕಳಿಸಿದ್ದೇವೆ. HIV ಪೇಷಂಟ್ ಮತ್ತೆ TB ಪೇಷಂಟ್ ಕೆಲಸ ಮಾಡೋರ ಗಂಡ ಮಕ್ಕಳವ್ರ? ಎಲ್ಲಿದ್ದಾರೆ? ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ನನ್ನ ತಮ್ಮ ಬಂದಿದ್ದು 2 ಗಂಟೆಗೆ ಅಂತ ಅಂದ್ರು.
ಅಲ್ಲಿ ರೂಮ್ ಇರಮ್ಮ ಅಂತ ಹೇಳಿದ್ರು ಪೊಲೀಸ್ನವರು. ಇದ್ದೆ ಇವ್ರು ಬಂದು ಬೆಳಗ್ಗೆ ಕಳಿಸ್ತೀನಿ ಅಂತ ಕರ್ಕೊಂಡು ಯಾವ ನಿಮ್ದು ಈ ಕಡೆ ನೀಲಿ ನೀಲಿ ಹಳ್ಳಿನ? ಯಾಕೆ ಇಲ್ಲಿ ಬಂದಿದ್ದು? ಯಾರು ಇಲ್ವಾ? ಅಲ್ಲ ಮೇಡಮ್, ಸೀರಾದಾಗಿ ಬಂದಿದ್ವಿ, ಮೇಡಮ್ ಕರ್ಕೊಂಡ್ಬಂದ್ರು. ಶಿರಾದಾಗ ಬಂದಿದ್ರಾ? ಯಾಕೆ ಬಂದಿದ್ರಿ ಶಿರಾಗೆ? ನನ್ನ ತಂಗಿ ಮಗಳನ್ನ ಡೆಲಿವರಿ ಕರ್ಕೊ ಬಂದಿದ್ರು. ನಾನು ಈಗ ಬಂದಿದ್ದೀನಿ, ಅವ್ರ ಹತ್ತೋಗವ್ರೆ. ಸಾಯಂಕಾಲ ಟೈಮ್ ಬಂದ್ಬಿಟ್ಟಿದೀವಿ. ಅವ್ರ ಹತ್ತೋಗವ್ರೆ, ಬಸ್ ಇಲ್ಲ ಮದ್ಗಿರಿಗೆ ಹೋಗ್ಬೇಕು. ಅವರು ಇವ್ರು ಮೇಡಮ್ ಅವ್ರು ಕರ್ಕೊ ಬಂದಿದ್ರು. ನಿಮ್ಗೂ ಯಾರು ಇಲ್ವಾ? ನಮಗೂ ಯಾರಿಲ್ಲ, ನಾವು ಮೇಡಮ್ನ ಕರ್ಕೊ ಬಂದಿದ್ವಿ. ಬಸ್ ಸ್ಟ್ಯಾಂಡಿಗೆ ಯಾಕೆ ಬಂದಿದ್ರಿ? ಯಾಕೆಂದ್ರೆ ಏನೋ ತರಕಾರಿ ತಕೊಂಡ್ಬಂದಿದ್ವಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಂಬಿಕಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನ್ ನಡೀತಿತ್ತು ಮೇಡಮ್? ಇದು ಅನಾಥಾಶ್ರಮದ ಹೆಸರಲ್ಲಿ ಪಾಪ ಹಿಂಗ್ ಕೂಡ ಹಾಕಿ ಕಣ್ಣೀರ್ ಹಾಕ್ತಿದ್ದಾರೆ, ನೋಡ್ತಾ ಇದೀವಿ ದೃಶ್ಯ. ಏನ್ ಹೇಳ್ಕೊಂಡ್ರು, ಹೆಂಗ್ ನಡೀತಿತ್ತು, ಏನ್ ನಡೀತಿತ್ತು ಅಂತ ಅಲ್ಲಿ? ನನಗೆ ಮುಂಚೆ ನಿನ್ನೆ ಮಾರ್ನಿಂಗು ಸಾಧನ ಮಹಿಳಾ ಸಂಘ ಇವರಿಂದ ಕಂಪ್ಲೇಂಟ್ ಬರುತ್ತೆ. ಅಲ್ಲಿ ಮಹಿಳೆಯರು ಪುರುಷರು ಎಲ್ರು ಒಂದೇ ಕಡೆ ಕೂಡಾಕಿದ್ದಾರೆ, ಬಲವಂತವಾಗಿ ಕರ್ಕೊಂಡೋಗಿ ಅಲ್ಲಿ ಕೂಡಾಕ್ತಾರೆ, ಹೊಡಿತಾರೆ, ಅವ್ರಿಗೆ ಯಾವ್ದೇ ವ್ಯವಸ್ಥೆ ಇಲ್ಲ ಅಂತ ನನ್ಗೆ ಕಂಪ್ಲೇಂಟ್ ಬಂದಿದ್ರಿಂದ ಮಹಿಳೆಯರು ಇದಾರಲ್ಲ, ಅವರಿಗೆ ರಕ್ಷಣೆ ಇಲ್ವಲ್ಲ ಅಂತ ವ್ಯವಸ್ಥೆ ನೋಡೋದಕ್ಕೆ ಅಂತ ಹೋದೆ. ಹೋದಾಗ ಅಲ್ಲಿ ಒಂದು ಶೆಡ್ ತರ ಇದೆ. ಶೆಡ್ ಬಾಗ್ಲಾಕಿರ್ತಾರೆ, ಯಾವಾಗ್ಲೂ ಕ್ಲೋಸ್ ಇರುತ್ತೆ. ಒಳಗಡೆನೆ ಅವರು ಓಡಾಡ್ಬೇಕು, ಒಳಗಡೆನೆ ಅವ್ರಿಗೆ ಸ್ನಾನ ಮಾಡೋದಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಎಲ್ರೂ ಒಂದೇ ಕಡೆ ಸ್ನಾನ ಮಾಡ್ಬೇಕು, ಎಲ್ರೂ ಮಹಿಳೆಯರು ಪುರುಷರು ಎಲ್ರೂ ಒಂದೇ ಕಡೆ ಮಲಗಬೇಕು. ಎಲ್ರೂ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ ಒಳಗಡೆನೆ, ಎಲ್ಲ ಒಳಗಡೆನೆ ಇರುತ್ತೆ. ಏನೂ ವ್ಯವಸ್ಥೆ ಇಲ್ಲ, ಗಾಳಿ ಬೆಳಕು ಏನೂ ಇಲ್ಲ. ನಾನು ಅವ್ರಿಗೆ ಮಾತಾಡಿದ್ದೆ, ಅವ್ರೆಲ್ರೂ ಬಲವಂತವಾಗಿ ಕರ್ಕೊಂಡ್ ಬಂದಿರೋದು. ಎಲ್ಲೋ ಟ್ರೈನಿಗೆ ಬಸ್ಸಿಗೆ ಕಾಯ್ಕೊಂಡು ನಿಂತಿರೋರ್ನ ಯಾರು ಕೂಡ ಅನಾಥಾಶ್ರಮಕ್ಕೆ ಸೇರ್ಬೇಕು ಅಂತ ಬಂದವರಲ್ಲ. ಯಾರಾದ್ರೂ ಆಚೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಕೂತಿರೋರ್ನ ಎಲ್ರನ್ನು ಇವ್ರು ಹೋಗಿ ಬಲವಂತವಾಗಿ ಕರ್ಕೊಂಡ್ ಬಂದಿರೋದು. ಅದ್ರಲ್ಲಿ ಕೆಲವರಿಗೆ ಯಾರು ಇಲ್ಲ, ಯಾರು ಇಲ್ಲದೆ ಆಚೆ ಇದ್ದವರು ಇದಾರೆ. ಕೆಲವರು ಸುಮ್ನೆ ಏನಕ್ಕೋ ಬಸ್ ಕಾಯ್ಕೊಂಡಿದ್ದವರು, ಟ್ರೈನ್ ಕಾಯ್ಕೊಂಡಿದ್ದವರು, ಇಲ್ಲ ಏನಕ್ಕೋ ಬಂದಿದ್ದವರು, ಅವ್ರನ್ನು ಕೂಡ ಏನೋ ಹೇಳಿ ಯಾಕೆ ಕರ್ಕೊಂಡ್ ಬರ್ತಿದ್ರು ಅಂತ. ಇವ್ರಿಗೆ ಏನ್ ಲಾಭ ಅಂದ್ರೆ ಅನಾಥಾಶ್ರಮದ ಹೆಸರಲ್ಲಿ ಫಂಡಿಂಗ್ ಬರುತ್ತೆ ಅನ್ನೋ ಕಾರಣನಾ ಏನು? ಏನ್ ಲಾಭ ಅಂತ ಈಗ ತನಿಖೆಯಿಂದ ಗೊತ್ತಾಗ್ಬೇಕು ಮೇಡಮ್. ನನ್ಗೆ ಅವರು ಏನು ರಿಜಿಸ್ಟ್ರೇಷನ್, ಅವ್ರ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರೋದಾಗ್ಲಿ, ಯಾರಿಂದನಾದ್ರೂ ಪರ್ಮಿಷನ್ ತಗೊಂಡಿರೋದಾಗ್ಲಿ, ಅದು ಯಾವ್ದು ಕೂಡ ನಮ್ಗೆ ಮಾಹಿತಿ ಒದಗಿಸಿಲ್ಲ. ಅವರು ಯಾವ್ದನ್ನು ಸರಿಯಾಗಿ ಹೇಳಿಲ್ಲ. ಅದು ಯಾವ ಉದ್ದೇಶ ಇಟ್ಕೊಂಡು ಹಂಗ್ ಮಾಡ್ತಿದ್ದಾರೆ ಅನ್ನೋದು ಈಗ ನೆಕ್ಸ್ಟ್ ತನಿಖೆಯಿಂದ ಗೊತ್ತಾಗ್ಬೇಕು. ಎಷ್ಟು ಜನ ಅಂಬಿಕಾ ಮ್ಯಾಮ್ ಇಲ್ಲಿ ಈ ಅನಾಥಾಶ್ರಮ ನಡೆಸ್ತಾ ಇರೋದು? ಒಬ್ಬ ಮಹಿಳೆ ಮಾತ್ರನಾ ಅಥವಾ ಇನ್ಯಾರು ಇದಾರ? ಇಲ್ಲ, ಮಹಿಳೆ ಮಾತ್ರ, ಗೀತಾ ಅಂತ ಅವರು ಮಹಿಳೆ ಮಾತ್ರ ನಡೆಸ್ತಿದ್ದಾರೆ. ವೇದಸ್ಥ ನಿರಾಶ್ರಿತರ ಆಶ್ರಯ ಮನೆ ಅಂತ. ಓಕೆ. ಏನು ಅಲ್ಲ ಅಂಬಿಕಾ ಮ್ಯಾಮ್, ಈಗ ಈ ಯಾರಿಂದನೂ ಏನು ಕಂಪ್ಲೇಂಟ್ಸೇ ಬಂದಿರ್ಲಿಲ್ವಾ? ಪಾಪ ಈಗ ಎಲ್ಲ ಫೋರ್ಸ್ಫುಲಿ ಕರ್ಕೊಂಡ್ ಬಂದಿದಾರಲ್ಲ, ಯಾರು ಮಿಸ್ಸಿಂಗ್ ಕಂಪ್ಲೇಂಟು, ನಮ್ಮ ಮನೆಯವ್ರು ಕಳ್ಕೊಂಡು ಹೋಗಿದ್ದಾರೆ, ಎಲ್ಲೋ ಹೋದ್ರು, ಈ ತರ ಅಟ್ಲೀಸ್ಟ್ ಗಮನಕ್ಕೆ ಬರೋ ಕೆಲಸನೇ ಆಗ್ಲಿಲ್ವಾ ಇಷ್ಟು ದಿನ ಆದ್ರೂ ಅಂತ? ಅದೇ ನನ್ ಗಮನಕ್ಕೆ ನಿನ್ನೆ ಬಂದಿದೆ ಮೇಡಮ್. ನೋಡ್ಬೇಕು, ಇವಾಗ ಪರಿಶೀಲನೆ ಮಾಡ್ಬೇಕು. ಸ್ಟೇಷನ್ ಪೊಲೀಸ್ ಗಮನಕ್ಕೆ ಏನಾದ್ರು ಬಂದಿತ್ತಾ, ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತಾ ಅಂತ ಇವಾಗ ನೋಡ್ಬೇಕು. ಅಲ್ಲ, ಈಗ ಅಂಬಿಕಾ ಮ್ಯಾಮ್, ಯೂಶಲಿ ಈ ತರ ಅನಾಥಾಶ್ರಮ, NGO, ಸಂಘ ಸಂಸ್ಥೆಗಳಿಗೆಲ್ಲ ಫಂಡಿಂಗ್ ಬರುತ್ತೆ ರಿಜಿಸ್ಟರ್ ಆಗಿದ್ರೆ, ಲೀಗಲಿ ರಿಜಿಸ್ಟರ್ ಆಗಿದ್ರೆ ಫಂಡಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಸೊ ಆ ರೀತಿ ಏನಾದ್ರೂ ಆಲೋಚನೆ ಇರಬಹುದು ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ ತಮಗೆ? ಓಕೆ, ತನಿಖೆ ಮಾಡಿ, ಬಟ್ ಮೇಲ್ನೋಟಕ್ಕೆ ಆ ವ್ಯವಸ್ಥೆ ನೋಡಿದ್ರೆ ಯಾರು ಪರ್ಮಿಷನ್ ಕೊಟ್ಟಿರೋದಿಲ್ಲ. ಬಟ್ ಅವರು ಮುಂದಕ್ಕೆ ಏನಾದ್ರು ಆ ತರದ ಉದ್ದೇಶ ಇಟ್ಕೊಂಡಿದ್ರೆ, ನಾವು ಮುಂಚೆನೆ ಸ್ಟಾರ್ಟ್, ಈಗ ಒಂದು ಫಂಡ್ ಒಂದು ಡಿಪಾರ್ಟ್ಮೆಂಟ್ ಇಂದ ಅನುದಾನ ತಗೋಬೇಕು ಅಂದ್ರೆ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ಬೇಕು ಅವ್ರದ್ದು NGO. ಹಂಗಾಗಿ ನಾನು ಇವಾಗ ನಡೆಸ್ತಾ ಇದ್ದೀನಿ ಅಂತ ಏನಾದ್ರು ತೋರಿಸ್ಕೊಂಡು ಯಾವ್ದಾದ್ರು ನೆಕ್ಸ್ಟ್ ಯಾವ್ದಾದ್ರು ಸೋರ್ಸ್ ಇಂದ ಅವ್ರ ಫಂಡ್ ತಗೊಳ್ಳೋ ಉದ್ದೇಶ ಇತ್ತೇನೋ ಗೊತ್ತಿಲ್ಲ. ಬಟ್ ಅವ್ರು ನಮ್ಗೇನು ಒದಗಿಸಿಲ್ಲ, ಏನು ಫಂಡ್ ಆಗ್ಲಿ ಪರ್ಮಿಷನ್ ತಗೊಂಡಿರೋದಾಗ್ಲಿ ಏನು ಒದಗಿಸಿಲ್ಲ ನಮ್ಗೆ. ಓಕೆ ಅಂಬಿಕಾ ಮ್ಯಾಮ್, ಅಟ್ಲೀಸ್ಟ್ ಕ್ರಮ ತಗೊಳ್ಳಿ. ಯಾರು ಈ ರೀತಿ ಮಾಡಿದಾರಲ್ಲ ಗೀತಾ ಅವರು, ದಯವಿಟ್ಟು ಅವ್ರ ಮೇಲೆ ಕ್ರಮ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.